ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಓರ್ವ ಸ್ಪೆಷಲ್ ಗೆಸ್ಟ್ ಒಬ್ರು ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಭೂಮಿಯನ್ನೇ ನಾಚಿಸುವಂತಹ ಸುಂದರಿ. ಇವರು ಡ್ಯಾನ್ಸ್ ಮಾಡ್ತಿದ್ರೆ ನಾವಿಲ್ಲೂ ಕೂಡ ಒಂದು ಕ್ಷಣ ತಟ್ಟಂತ ನಾಚಿ ನೀರಾಗುತ್ತೆ. ಕಣ್ಣಲ್ಲೇ ನಡೆಸ್ತಾ ಕನ್ನಡ ಹಾಗೂ ತೆಲುಗು ಕಿರುತೆರೆಯನ್ನ ಆಳ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಇತ್ತೀಚೆಗಷ್ಟೇ ಕನ್ನಡದಲ್ಲಿ ಲಕ್ಷ್ಮೀ ಬಾರಮ್ಮ ಅಂದು ಈಗ ತೆಲುಗಿನಲ್ಲಿ ಮೇಘ ಸಂದೇಶವನ್ನ ಸಾರ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಭೂಮಿಕಾ ರಮೇಶ್ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ಗೆಸ್ಟ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ? ಓ ನಾವು ಸೂಪರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಮಗೋಸ್ಕರ ಏನಾದರೂ ಮೇಘ ಸಂದೇಶವನ್ನ ತಂದಿದ್ದೀರಾ ಅಂತ? ಮೇಘ ಸಂದೇಶ ದಿನ ತರ್ತಾನೇ ಇದೀವಿ ಎಲ್ರಿಗೋಸ್ಕರ. ಹೇಗೆ ನಡೀತಿದೆ ಲೈಫ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ, ಖುಷಿಯಾಗಿ ನಡೀತಾ ಇದೆ. ಓಕೆ. ಒಂದ್ ಕಡೆ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ನೀವೇ ಇರ್ತೀರಾ, ತೆಲುಗು ಸೀರಿಯಲ್ಸ್ನಲ್ಲೂ ನೀವೇ ಇರ್ತೀರಾ, ಕನ್ನಡ ಸೀರಿಯಲ್ಸಲ್ಲೂ ನೀವೇ ಇರ್ತೀರಾ. ಹೆಂಗ್ ಸಾಧ್ಯ ಭೂಮಿಕಾ ಅವರಿಗೆ ಅಂತ? ಏನೋ ಕೂಡ್ ಬಂದಿದೆ ನನಗೆ. ಯಾಕೆಂದ್ರೆ ಎಲ್ರಿಗೂ ಮೊದಲನೇ ಹೆಜ್ಜೆ ಸಕ್ಸಸ್ ಸಿಗೋದು ತುಂಬಾ ಕಷ್ಟ. ಆ ವಿಚಾರದಲ್ಲಿ ನೋಡಕ್ ಹೋದ್ರೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಮೊದಲನೇ ಹೆಜ್ಜೆನಲ್ಲೇನೆ ಎಲ್ರು ನನ್ನ ಪ್ರೀತಿಯಿಂದ ಸ್ವಾಗತಿಸಿದ್ರು. ಸೊ ಆ ಒಂದು ಖುಷಿ ತುಂಬಾ ಇದೆ ನನಗೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಕನ್ನಡದಿಂದ ತೆಲುಗುಗೆ ಹೋಗ್ತೀರಾ, ತೆಲುಗುವಿಂದ ಕನ್ನಡಕ್ಕೆ ಬಂದು ಅದಾದ ನಂತರ ಮತ್ತೆ ತೆಲುಗು ತೆಲುಗು ಅಂಡ್ ಗೊತ್ತಿಲ್ಲ ನಂದು ಏನು ಅಂತ, ಬಟ್ ನಾನು ಎಲ್ಲೆಲ್ಲಿ ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿದ್ದೆ ಅದೇ ಚಾನೆಲ್ ನಲ್ಲಿ ನಾನು ಸೀರಿಯಲ್ಸ್ ಮಾಡ್ತಾ ಇದ್ದೀನಿ. ಕಲರ್ಸ್ ಅಲ್ಲಿ ಡ್ಯಾನ್ಸಿಂಗ್ ಸ್ಟಾರ್ ಮಾಡಿದ್ದೆ. ಸೊ ಅಲ್ಲೇ ಲಕ್ಷ್ಮೀ ಬಾರಮ್ಮ, ಐ ಮೀನ್ ಭಾಗ್ಯಲಕ್ಷ್ಮಿ ಅಂಡ್ ಲಕ್ಷ್ಮೀ ಬಾರಮ್ಮ. ಅಂಡ್ ಜಿ ತೆಲುಗುನಲ್ಲಿ ನಾನು ಆಟ 6 ಜೂನಿಯರ್ಸ್ ನಾನು ಎಂಟರ್ ಆಗಿದ್ದು ನನ್ನ ಫಸ್ಟ್ ರಿಯಾಲಿಟಿ ಶೋ. ಅಂಡ್ ಅಲ್ಲೇ ಇವಾಗ ಮೇಘ ಸಂದೇಶ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಅಲ್ಲಲ್ಲೇ ಕೂಡ ಬಂದಿದೆ ನನಗೆ. ಅಂಡ್ ಎಲ್ಲರೂ ಅಷ್ಟೇನೆ, ಅಂದ್ರೆ ಮಾಡುವಾಗ ತುಂಬಾ ಜನ ತೆಲುಗುನಲ್ಲಿ ಇವಾಗ ಮಾಡುವಾಗ್ಲೂ ಅಷ್ಟೇನೆ ತುಂಬಾ ಜನ ಓಯ್ ಚಿಕ್ಕ ಹುಡುಗಿ ಭೂಮಿಕಾ ನೀನೇ ಅಲ್ವಾ ಅಂತಾನು ಮಾತಾಡ್ಸಿರೋದು ಉಂಟು. ಸೊ ಅವಾಗ ಆ ರಿಯಾಲಿಟಿ ಶೋ ಎಲ್ಲ ನಿಯರ್ಲಿ 19 TRP ಎಲ್ಲ ಹೋಗ್ತಾ ಇತ್ತು ಆ ಟೈಮ್ ನಲ್ಲಿ. ಸೊ ತುಂಬಾ ಜನ ಇವಾಗ್ಲೂ ನನ್ನ ರೆಕಗ್ನೈಸ್ ಮಾಡ್ತಾರೆ, ಆ ಭೂಮಿಕಾ ಅಲ್ವಾ ನೀವು ಅಂತ. ಸೊ ತುಂಬಾ ಖುಷಿ ಇದೆ ಸರ್. ಒಂದ್ ಕಡೆ ಕನ್ನಡ ಆಡಿಯನ್ಸ್ ಪ್ರೀತಿ, ಮತ್ತೊಂದ್ ಕಡೆ ತೆಲುಗು ಆಡಿಯನ್ಸ್ ಪ್ರೀತಿ. ಹೆಂಗೆ ಎಂಜಾಯ್ ಮಾಡ್ತಿದ್ದೀರಾ ಅಂತ? ಅವ್ರ ಅಭಿಮಾನಕ್ಕೆ ಏನ್ ಹೇಳ್ತೀರಾ ಅಂತ? ಅವ್ರ ಅಭಿಮಾನಕ್ಕೆ ನಾವು ಏನು ಬೆಲೆ ಕಟ್ಟಕ್ಕಾಗಲ್ಲ. ಯಾಕೆಂದ್ರೆ ನಾನು ಕನ್ನಡ ಮಾಡುವಾಗ್ಲೂ ಅಷ್ಟೇನೆ ತೆಲುಗು ಅವರು ನನ್ಗೆ ಇನ್ನೂ ನೆನಪಿದೆ. ನನ್ನ ಫಸ್ಟ್ ಮೆಸೇಜ್ ನನಗೆ ಚಾನಲ್ ಇಂದ, ಝೀ ಚಾನಲ್ ಇಂದ ಬಂದಿದ್ದು. ಕಮ್ ಬ್ಯಾಕ್ ಟು ಝೀ ಅಂತ ಏನೋ ಮೆಸೇಜ್ ಹಾಕಿದ್ರು ಅವರು, ಝೀ ಚಾನಲ್. ನಾನು ಅದಕ್ಕೆ ರೆಸ್ಪಾಂಡ್ ಮಾಡುವಾಗ ನಾನು ಅವಾಗ ಭಾಗ್ಯಲಕ್ಷ್ಮಿಯಿಂದ ಲಕ್ಷ್ಮೀ ಬಾರಮ್ಮಗೆ ಅವಾಗ ಎಂಟರ್ ಆಗಿದ್ದು. ಸೊ ನನಗೆ ಡೇಟ್ಸ್ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ನಾನು ಅವ್ರಿಗೆ ಅದೇ ಹೇಳ್ದೆ, ಇಲ್ಲ ನಾನು ಇವಾಗ ಫಸ್ಟ್ ಎಂಟರ್ ಆಗಿದ್ದೀನಿ, ಸೊ ನನ್ಗೆ ಟೈಮ್ ಬೇಕು. ಬಟ್ ಅವರು ಪಾಪ ಕಾದು, ಇಲ್ಲ ಭೂಮಿಕಾನೇ ಬೇಕು ಅಂತ ಕಾದು ದೆನ್ ಮೇಘ ಸಂದೇಶಂ, ಲಿಟ್ರಲಿ ಅದು 3 years ಬ್ಯಾಕ್ ಬರ್ಬೇಕಾಗಿತ್ತು ಸೀರಿಯಲ್ ಮೇಘ ಸಂದೇಶಂ. ಸೊ ನನ್ಗೋಸ್ಕರ ಅವರು 1 year ವೆಯ್ಟ್ ಮಾಡಿದ್ದಾರೆ. ಸೊ ಡೇಟ್ಸ್ಗೋಸ್ಕರ ಅಂಡ್ ವೆಯ್ಟ್ ಮಾಡಿ, ಅಂಡ್ ಅದು ರಿಮೇಕ್ ಇದನ್ನ ತಗೊಂಡ್ರು ಅವರು. ಫುಲ್ ಇವಾಗ ಹೇಗಾಗಿದೆ ಅಂದ್ರೆ ಫುಲ್ ಸ್ಟೋರಿ ಎಲ್ಲ ಚೇಂಜ್ ಮಾಡಿ, ಡ್ಯಾನ್ಸ್ ಕಾನ್ಸೆಪ್ಟೇ ಇರ್ಲಿಲ್ಲ ಅವರು ಸ್ಟಾರ್ಟಿಂಗ್ ಅಲ್ಲಿ. ಸೊ ನಾನು ಹೋಗ್ತಿದ್ದೀನಿ ಅಂದ್ಮೇಲೆ ಅವರು ಸ್ಟೋರಿನೆಲ್ಲ ಚೇಂಜ್ ಮಾಡಿ ಡ್ಯಾನ್ಸ್ ಕಾನ್ಸೆಪ್ಟ್ ಎಲ್ಲ ತಗೊಂಡು, ಅಂಡ್ ನನ್ಗೆ ತುಂಬಾ ಸಪೋರ್ಟ್ ಆಗಿ ನಿಂತ್ರು ಇಡೀ ಚಾನೆಲ್. ಅಂಡ್ ಅನುರಾಧ ಮ್ಯಾಮ್ ಬಿಸ್ನೆಸ್ ಹೆಡ್, ಸೊ ಅವರು ಅಷ್ಟೇ ನಮ್ ಕನ್ನಡದವರು. ನನ್ ಹೋದ ತಕ್ಷಣ ಫಸ್ಟ್ ನನ್ ಝೀ ಎಂಟರ್ ಆದ ತಕ್ಷಣ ಎಲ್ರು ನನ್ನ ತಿರುಗಿ ನೋಡಿದ್ರು. ಯಾಕೆ ಅಂದ್ರೆ ಅನುರಾಧ ಮ್ಯಾಮ್ ನನ್ ಫಸ್ಟ್ ಹೇಳಿದ್ದು ಹೇಗಿದ್ಯಾ ಭೂಮಿಕಾ ಅಂತ. ಅಂಡ್ ಎಲ್ಲ ತೆಲುಗು ಅವರಲ್ಲ, ಎಲ್ಲ ಹಿಂಗ್ ನೋಡಿದ್ರು. ಓಕೆ ಕನ್ನಡದವ್ರು. ನಾನೇ ಶಾಕ್ ಆದೆ ಫಸ್ಟ್. ಅನುರಾಧ ಮ್ಯಾಮ್ ಕನ್ನಡದಲ್ಲಿ ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ನಾನು ಕನ್ನಡದವಳೆ ಅಂತ. ಸೊ ಅದೊಂದು ಖುಷಿ ಆಯ್ತು ನನ್ಗೆ, ನಾವ್ ಎಲ್ಲೇ ಹೋದ್ರು ನಮ್ ಕನ್ನಡ ಇದೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ತುಂಬಾ ಜನ ಕನ್ನಡದವ್ರು ಇದ್ದಾರೆ ಚಾನೆಲ್ ನಲ್ಲೂ ಕೂಡ. ಅಂಡ್ ಎಲ್ರು ನನ್ನ ಕನ್ನಡದಲ್ಲೇ ಮಾತಾಡ್ಸ್ತಾರೆ ಚಾನೆಲ್ ನಲ್ಲಿ. ಅಂಡ್ ಅದೊಂದು ಖುಷಿಯಾಗಿ ನನ್ನ ಭಾಷೆಯಿಂದ ನನ್ನ ವೆಲ್ಕಮ್ ಮಾಡಿದ್ದು ನನ್ಗೆ ತುಂಬಾ ಖುಷಿ ಅನ್ಸ್ತು. ಅದಾದ್ಮೇಲೆ ಕನ್ನಡದಲ್ಲೂ ಅಷ್ಟೇನೆ, ನಾನು ಫಸ್ಟ್ ನಾನು ಡ್ಯಾನ್ಸ್ ರಿಯಾಲಿಟಿ ಶೋ ಇಂದ ಬಂದಿದ್ದೆ ಅಂತ ಗೊತ್ತಾದ್ಮೇಲೆ ಅಲ್ಲೂ ಅಷ್ಟೇನೆ ತುಂಬಾ ಡ್ಯಾನ್ಸ್ ಸೀಕ್ವೆನ್ಸಸ್ ಎಲ್ಲ ಬಂತು ಭಾಗ್ಯಲಕ್ಷ್ಮಿನಲ್ಲಿ ಅಂಡ್ ಲಕ್ಷ್ಮೀ ಬಾರಮ್ಮನಲ್ಲಿ. ಕೀರ್ತಿ ಜೊತೆ ಎಲ್ಲ ಸ್ವಲ್ಪ ಬಂತು. ಸೊ ಅವಾಗ್ಲೂ ಅಷ್ಟೇನೆ ಅವರು ಹೇಗೆ ಅಂತಂದ್ರೆ ನಮ್ ಕಲರ್ಸ್ ಕನ್ನಡದವರು ನಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಹೊರಗ್ ತರ್ತಾರೆ. ಅದು ಸ್ಟೋರಿ ಹೇಗೆ ಇರ್ಬೋದು, ಬಟ್ ಅವ್ರಲ್ಲಿ ಏನ್ ಟ್ಯಾಲೆಂಟ್ ಇದೆ. ಇಫ್ ಸಿಂಗರ್ ಆಗಿದ್ರೆ ಸಿಂಗಿಂಗ್, ಇವಾಗ ಶಮಂತ್ ಅವ್ರದ್ದು ಸಿಂಗರ್ ಆಗಿರೋದ್ರಿಂದ ಅವ್ರು ಸಿಂಗಿಂಗ್ ತಂದ್ರು. ಸೊ ಹಾಗೆ ಆ ಟ್ಯಾಲೆಂಟ್ನೆಲ್ಲ ಹೊರಗೆ ತರ್ತಾ ನಮ್ಗೆ ಅದೊಂದು ಅನ್ಸ್ತು, ಓಕೆ ಇವ್ರು ನಮ್ಮನ್ನ ಪುಷ್ ಮಾಡ್ತಿದ್ದಾರೆ, ಬೆಳೆಯೋದಕ್ಕೆ ನಮ್ಗೊಂದು ಅವಕಾಶ ಕೊಡ್ತಿದ್ದಾರೆ ಅಂತ. ಸೊ ಆ ಒಂದು ಖುಷಿ. ಅಂಡ್ ಆ ಟೈಮ್ನಲ್ಲಿ ಆಡಿಯನ್ಸ್ ತಗೊಂಡಿದ್ ರೀತಿ ಇದೆಯಲ್ಲ, ಅದಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂಡ್ ಇಲ್ಲಿಂದ ತೆಲುಗುಗೆ ಹೋದ್ಮೇಲೆ ತುಂಬಾ ಜನಕ್ಕೆ ಆಕ್ಚುಲಿ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇತ್ತು ನಾನು ಕೇಳಿರೋ ಮಟ್ಟಕ್ಕೆ. ಬಿಕಾಸ್ ಕನ್ನಡ ಬಿಟ್ಟು ಹೋದ್ರು, ಕನ್ನಡ ಇಂದ ಹೋದ್ರು, ಕನ್ನಡ ಮರ್ತರು. ಬಟ್ ನನಗೆ ಬ್ಯಾಡ್ ಕಮೆಂಟ್ಸ್ ಬರ್ಲೇ ಇಲ್ಲ. ನನ್ಗೆಲ್ಲ ನನ್ನ ಫ್ಯಾನ್ಸ್ ಏನಂತ ಹೇಳಿದ್ರು, ಅಕ್ಕ ನೀವೆಲ್ಲೇ ಹೋಗಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನಾವು ನಿಮ್ ಜೊತೆ ನಿಲ್ತೀವಿ ಅಂತ. ಸೊ
ಆ ಒಂದು ಗ್ರೇಟ್ನೆಸ್ ಅಂಡ್ ಆ ಒಂದು ಪ್ರೀತಿ ನನ್ನ ಫ್ಯಾನ್ಸ್ ನನಗೆ ಕೊಟ್ಟಿದ್ದಾರೆ. ಅದರಿಂದ ನನ್ನ ಫ್ಯಾನ್ಸ್ ಬಗ್ಗೆ ನಾನು ತುಂಬ ಪ್ರೌಡ್ ಇದ್ದೀನಿ. ಬಿಕಾಸ್ ನಾನು ಎಲ್ಲೇ ಹೋದ್ರೂ ನನಗೆ ಇಲ್ಲಿವರೆಗೂ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ ಇಲ್ಲದೆ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಎಷ್ಟೋ ಜನ ಬೇರೆಯವರು ನಾನು ತೆಲುಗುಗೆ ಹೋದ್ಮೇಲೆ ಲಕ್ಷ್ಮೀ ಬಾರಮ್ಮ ಬಿಟ್ಬಿಡ್ತಾರೆ, ಲಕ್ಷ್ಮೀ ಬಾರಮ್ಮ ಇಂದ ಹೊರಗೆ ಬರ್ತಾರೆ ಅಂತ ಎಲ್ಲ ತುಂಬ ಬೇರೆಯವರು ಕಮೆಂಟ್ಸ್ ಮಾಡಿದ್ದೆಲ್ಲ ಉಂಟು. ಬಟ್ ಅವಾಗ ನನ್ನ ಫ್ಯಾನ್ಸ್ ನಿಂತು ಚಾನ್ಸೇ ಇಲ್ಲ. ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ ನಂದು ಹೆಂಗಿತ್ತು ಪರಿಸ್ಥಿತಿ ಅಂದರೆ 7:30 ಸ್ಲಾಟ್, ಇಲ್ಲಿ 7:30 ಲಕ್ಷ್ಮೀ ಬಾರಮ್ಮ, ಅಲ್ಲಿ 7:30 ಬೇಕು. ನನ್ ಪ್ರಮೋಷನ್ ಹೆಂಗ್ ಮಾಡ್ಲಿ, 7:30 ಏನ್ ನೋಡ್ಲಿ ಅಂತ ಹೇಳಿ, ಯಾವ್ದು ನೋಡಿ ಅಂತ ಹೇಳಿ. ನಾನು ನನ್ಗೆ 2ಕ್ಕೂ ಲೈವ್ ಹೋಗಿದ್ದೀನಿ, ನಾನು ಕಲರ್ಸ್ಗೂ ಲೈವ್ ಹೋಗಿದ್ದೀನಿ, ಜೀ ತೆಲುಗುಗೂ. ಅಲ್ಲಿ ಹೋಗಿ 7:30 ಮೇಘ ಸಂದೇಶಂ ನೋಡಿ ಈ ಕಡೆ. ಬಟ್ ನನ್ನ ಫ್ಯಾನ್ಸ್ ಅವ್ರು ಹೆಂಗ್ ಮೇಕ್ ಶೋರ್ ಮಾಡ್ತಿದ್ರು ಅಂದ್ರೆ ರೀಟೆಲಿಕಾಸ್ಟ್ ನೋಡ್ತಾ ಇದ್ರು. ಯಾವ್ದಾದ್ರು ಇವಾಗ ಕನ್ನಡ ನೋಡಿ ತೆಲುಗು ಮಿಸ್ ಆದ್ರೆ ತೆಲುಗು ರೀಟೆಲಿಕಾಸ್ಟ್, ತೆಲುಗು ನೋಡಿ ಕನ್ನಡ ಮಿಸ್ ಆದ್ರೆ ಕನ್ನಡ ರೀಟೆಲಿಕಾಸ್ಟ್. ಹಾಗೆ ನೋಡಿ ಲಿಟ್ರಲಿ ಅವರು ಹಾಕೋರು ಮೆಸೇಜ್ ನನ್ಗೆ, ಅಕ್ಕ ನಾವ್ ಎರಡನ್ನೂ ನೋಡಿದ್ವಿ, ಅಕ್ಕ ನಾವ್ ಎರಡನ್ನೂ ನೋಡಿದ್ವಿ. ನಾನ್ ತುಂಬಾ ಪ್ರೌಡ್ ಫೀಲ್ ಇದೆ ನನ್ನ ಫ್ಯಾನ್ಸ್ ಬಗ್ಗೆ. ನನ್ನ ಬಗ್ಗೆ ಏನೋ ಗೊತ್ತಿಲ್ಲ, ಬಟ್ ನನ್ನ ಫ್ಯಾನ್ಸ್ ಬಗ್ಗೆ ನಂಗೆ ತುಂಬಾ ಪ್ರೌಡ್ ಇದೆ. ತೆಲುಗುನಲ್ಲೆಲ್ಲಾನು ಕೂಡ ಅದ್ರ ಜೊತೆ ಕನ್ನಡದಲ್ಲೂ ಕೂಡ ನಿಮ್ಮ ಮತ್ತೆ ಅಭಿನವ್ ಅವರ ಫ್ಯಾನ್ ಪೇಜಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಇಬ್ರು ಕನ್ನಡದವ್ರು ಆಗಿರೋದ್ರಿಂದ ಅಲ್ಲಿ ಕನ್ನಡದವ್ರಿಗೆ ತೆಲುಗುನಲ್ಲಿ ಅಷ್ಟೊಂದು ಫ್ಯಾನ್ ಪೇಜಸ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ಸೊ ಅಂತದ್ರಲ್ಲಿ ನಿಮ್ಮಿಬ್ರಿಗೂ ಸಿಕ್ಕಿದೆ, ಹೆಂಗ್ ಖುಷಿ ಆಗ್ತಿದೆ ಅಂತ? ತುಂಬಾ ಖುಷಿ ಇದೆ, ಯಾಕೆಂದ್ರೆ ಅವ್ರ ಜೊತೆ ವರ್ಕ್ ಮಾಡ್ತಿರೋದು ನನಗೆ ತುಂಬಾ ಖುಷಿ ಇದೆ. ಬಿಕಾಸ್ ವೆರಿ ಹಾರ್ಡ್ ವರ್ಕಿಂಗ್ ಕೋ ಆರ್ಟಿಸ್ಟ್ ನನಗೆ ಸಿಕ್ಕಿದ್ದು. ಅಂಡ್ ಅಲ್ಲಿ ಏನಂತಂದ್ರೆ ಯಾವಾಗ್ಲೂ ಅಷ್ಟೇ ಪೇರ್ ಯಾವಾಗ ಹಿಟ್ ಆಗತ್ತೆ ಅಂದ್ರೆ ನಾವು ಗಿವ್ ಅಂಡ್ ಟೇಕ್ ಪಾಲಿಸಿ ಇರಬೇಕು. ನಾವ್ ಯಾವ್ದಾದ್ರು ಸೀನ್ ಮಾಡುವಾಗ ಅವ್ರಿಗೆ ನಾವು ಕಾಂಪ್ಲಿಮೆಂಟ್ ಆಗ್ಬೇಕು, ನಮ್ಗೆ ಅವ್ರ ಕಾಂಪ್ಲಿಮೆಂಟ್ ಆಗ್ಬೇಕು. ಐ ಥಿಂಕ್ ಅದು ನಮ್ಗೆ ವರ್ಕ್ ಆಯ್ತು ಮೇಘ ಸಂದೇಶಂನಲ್ಲಿ. ಬಿಕಾಸ್ ನಾವು ಸ್ಟಾರ್ಟಿಂಗ್ ಪ್ರೋಮೋ ಬಿಟ್ಟಾಗ್ಲೇನೆ ತುಂಬಾ ಜನ ಹೇಳಿದ್ರು ಇಲ್ಲ ಇದು ಪೇರ್ ವರ್ಕ್ ಆಗತ್ತೆ ಅಂತ. ಅದಾಗಿ ಒಂದ್ ಸ್ವಲ್ಪ ದಿನಕ್ಕೆನೆ ದೆನ್ ಅದು ಭೂಮಿ ಗಗನ್ ಫ್ಯಾನ್ ಪೇಜಸ್ ಸ್ಟಾರ್ಟ್ ಆಯ್ತು. ಭೂಮಿ ಗಗನ್ ಆದ್ಮೇಲೆ ಇವಾಗ ಅಭಿನವ್ ಭೂಮಿಕಾ ಫ್ಯಾನ್ ಪೇಜಸ್ ಸ್ಟಾರ್ಟ್ ಆಯ್ತು. ಸೊ ಅಂದ್ರೆ ನಾವು ಒಂದೊಂದ್ ಸ್ಟೆಪ್ ಏರ್ತಾ ಇದೀವಿ. ಅಂಡ್ ತುಂಬಾ ಖುಷಿ ಇದೆ ಬಿಕಾಸ್ ಭೂಮಿ ಗಗನ್ನ ಅಷ್ಟೊಂದು ಪ್ರೀತಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅಂಡ್ ತೆಲುಗು ಆಡಿಯನ್ಸ್ ಅಂಡ್ ಇವಾಗ ಕನ್ನಡ ಆಡಿಯನ್ಸ್ ಕೂಡ. ನಾನು ಮೈಸೂರಿನಲ್ಲಿ ಎಷ್ಟೊಂದು ಪ್ಲೇಸಸ್ ಹೋದ್ವಿ, ನಾವು ಹೋಗಿದ್ದಾಗ್ಲೆಲ್ಲ ಎಲ್ರು ಭೂಮಿ ಗಗನ್ ಬಂದಿಲ್ವಾ ಬಿಕಾಸ್ ಕರ್ನಾಟಕದಲ್ಲಿ ಕೇಳೋದು ಅದು ನಿಜ ಅಪರೂಪದ ಮಾತದು. ಬಟ್ ಅಲ್ಲೂ ಕೇಳ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಜನ ತುಂಬಾ ಇಷ್ಟಪಟ್ರು ಭೂಮಿ ಗಗನ್ನ. ಸೊ ಅದಕ್ಕೆ ಥ್ಯಾಂಕ್ಫುಲ್. ಓಕೆ, ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲಾನು ಕೂಡ ಈ ಮೊದಲೆಲ್ಲಾನು ನಟಿಯರು ಆಗಿರ್ಬೋದು, ನಟರಾಗಿರ್ಬೋದು ಅಂತಂದ್ರೆ ಯಾವ್ದಾದ್ರು ಒಂದು ಈವೆಂಟು ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಸಿನಿಮಾ ರಿಲೀಸ್ ಟೈಮಲ್ಲಿ ಸಿಗ್ತಿದ್ರು. ಬಟ್ ಈಗ ಈಸಿಯಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗ್ತಾ ಇದ್ದಾರೆ. ಸೊ ಭೂಮಿ ಗಗನ್ ಆ ಫ್ಯಾನ್ ಪೇಜಸ್ ಕಡೆಯಿಂದ ನಿಮ್ಗೆ ಬಂದಿರುವಂತ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಥವಾ ಏನಾದ್ರು ರಿಕ್ವೈರ್ಮೆಂಟ್ಸ್ ಏನಾದ್ರು ಇದೆಯಾ ಅಂತ? ಬೆಸ್ಟ್ ಕಾಂಪ್ಲಿಮೆಂಟ್ ಅದೇ ನಾನು ಹೇಳಿದ್ನಲ್ಲ, ಅಂದ್ರೆ ಇವಾಗ ಗಗನ್ದ್ ಏನಾದ್ರು ಒಂದು, ಇವಾಗ ಯಾವುದೇ ಸೀರಿಯಲ್ ಆದ್ರೂ ಇವಾಗ ಹೀರೋ ಎಂಟ್ರಿ ಇದ್ರೆ ಏ ವಾವ್ ಹೀರೋ ಅಂತಾರೆ, ಹೀರೋಯಿನ್ ಎಂಟ್ರಿ ಇದ್ರೆ ಏ ವಾವ್ ಹೀರೋಯಿನ್ ಬ್ಯೂಟಿಫುಲ್ ಏನೋ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಗಗನ್ ಫೋಟೋ ಬಂದಾಗ ಭೂಮಿ ಎಲ್ಲಿ ಅಂತ ಕೇಳ್ತಾರೆ. ಭೂಮಿ ಫೋಟೋ ಬಂದಾಗ ಓಕೆ ಗಗನ್ ಎಲ್ಲಿ ಅಂತ. ಅಂಡ್ ಇವಾಗ ಲಿಟ್ರಲಿ ಇವಾಗಿನ ಸೀನ್ಸ್ ಅಲ್ಲೆಲ್ಲ ಆಲ್ಮೋಸ್ಟ್ ಗಗನ್ ಭೂಮಿ ಸಿಕ್ಕೇ ಇಲ್ಲ. ಸೊ ತುಂಬಾ ಜನ ಅದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಭೂಮಿ ಗಗನ್ ಒಂದೇ ಫ್ರೇಮಲ್ಲಿ ನೋಡ್ಬೇಕು ನಾವು ಅಂತ. ಅಂಡ್ ಅದು ಒಂದು ಹೆಂಗೆ ಅಂದ್ರೆ ಅದು ಇಬ್ರದ್ನು ಒಂದೇ ಫ್ರೇಮಲ್ಲಿ ನೋಡಿದಾಗ ಅವ್ರ ಆ ಸ್ಕ್ರೀನ್ ಶಾಟ್ಸ್ನೆಲ್ಲ ಮರ್ಜ್ ಮಾಡಿ ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿ, ಗಮ್ಮಿ ಅಂತ ಮಾಡಿ, ನವಿಕಾ ಅಂತ ಮಾಡಿ, ಅದೆಲ್ಲ ಮಾಡಿ ಅವ್ರು ಆ ಟೈಮ್ ಕೊಡ್ತಿದಾರಲ್ಲ, ಲಿಟ್ರಲಿ ನಮ್ಗೆ ಅದು ಅನ್ಎಕ್ಸ್ಪೆಕ್ಟೆಡ್. ಬಿಕಾಸ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇವಾಗಿನ ಸೀನ್ಸ್ ಅಲ್ಲೆಲ್ಲ ನಾವು ಅದನ್ನ ಮೀಟ್ ಆಗ್ತಿಲ್ಲ, ನಾವೇನೋ ಒಟ್ಟಿಗೆ ಸೇರ್ತಿಲ್ಲ. ಬಟ್ ಅವರು ಸೋಷಿಯಲ್ ಮೀಡಿಯಾನಲ್ಲಿ ನಮ್ಮನ್ನ ಸೇರಿಸ್ತಾ ಇದ್ದಾರೆ. ಆ ಸೀನಿಂದ ನಮ್ಮನ್ನ, ಈ ಸೀನಿಂದ ಇವ್ರನ್ನ ಸೇರಿಸಿ ಹಾಕಿ ಓಕೆ ಅಟ್ಲೀಸ್ಟ್ ನಮ್ಮಿಂದ ನಾವ್ ಈ ತರ ಹಾಕೋದ್ರಿಂದನಾದ್ರೂ ಡೈರೆಕ್ಟರ್ ನಿಮ್ಮಿಬ್ರನ್ನ ಒಂದ್ ಮಾಡ್ತಾರ ನೋಡೋಣ ಅಂತ. ಸೊ ಅಷ್ಟು ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಫ್ಯಾನ್ಸ್. ಅಂಡ್ ದಿನ ಮೆಸೇಜ್ ಮಾಡ್ತಾರೆ ಅವ್ರು ನನ್ಗೆ, ಅಕ್ಕ ಹೇಗಿದ್ದೀರಾ, ಅಣ್ಣ ಹೇಗಿದ್ದಾರೆ ಅಂತ, ಆ ತರ ಎಲ್ಲ. ಸೊ ಯಾವತ್ತಾದ್ರೂ ಡಿಸ್ಕಸ್ ಮಾಡ್ತಿರ್ತಾರ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಫ್ರೀ ಆಗಿರ್ತಾರ, ಇವಾಗ ನಿಮ್ದೇನಲ್ಲ ಶೂಟ್ ಇರಲ್ಲ, ಬೇರೊಬ್ಬರದ್ದು ಇರ್ತೈತೆ, ಅಂತ ಟೈಮಲ್ಲೆಲ್ಲಾನು ಈ ತರ ಫ್ಯಾನ್ ಪೇಜಸ್ ಬಗ್ಗೆ ನೀವಾಗಿರ್ಬೋದು, ಅಭಿನವ್ ಅವ್ರಾಗಿರ್ಬೋದು, ಏನ್ ಡಿಸ್ಕಸ್ ಮಾಡ್ತಿರ್ತೀರಾ ಅಂತ? ಹಾ ಖಂಡಿತ ಡಿಸ್ಕಸ್ ಮಾಡಿದೀವಿ. ಬಿಕಾಸ್ ಎಷ್ಟೊಂದು ಸಾಂಗ್ ಅವ್ರ ಎಡಿಟ್ಸ್ ಹಾಕೋದಾಗಿರ್ಬೋದು, ಅಂಡ್ ಕನ್ನಡ ಸಾಂಗ್ಸ್ ನ ಎಡಿಟ್ ಮಾಡಿ ಹಾಕಿರ್ತಾರೆ. ಅಂಡ್ ಕನ್ನಡ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. ಅಂಡ್ ಭೂಮಿಕಾ ಫ್ಯಾನ್ಸ್ ನಲ್ಲೂ
ಅಭಿನವ್ನ ಟ್ಯಾಗ್ ಮಾಡಿ ಹಾಕಿರೋದು, ಇಲ್ಲ ಅಭಿನವ್ ಫ್ಯಾನ್ ಪೇಜಸ್ನಲ್ಲೂ ಭೂಮಿಕಾನ ಟ್ಯಾಗ್ ಮಾಡಿ ಹಾಕಿರೋದು. ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ತುಂಬ ಮಾಡಿದ್ದೀವಿ. ಆ್ಯಂಡ್ ಅದೊಂದು ಇರುತ್ತಲ್ಲ, ಇವಾಗ ನಾವು ಯಾವುದಾದ್ರೂ ಹೀರೋ ಫ್ಯಾನ್ಸ್ ಆಗಿದ್ರೆ ಇಷ್ಟಪಟ್ಟಿರೋ ಸಾಂಗ್ಸ್ನ ಯಾರಾದ್ರೂ ಹಾಕಿದ್ರೆ ಅದೊಂದು ಕ್ರೇಜ್, ವಾವ್ ಈ ಸಾಂಗ್ ಹಾಕಿದಾರಾ ಅಂತ. ಸೊ ಅದೆಲ್ಲ ಡಿಸ್ಕಸ್ ಮಾಡಿದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.